ಮೊದಲನೇದಾಗಿ ಸಿನಿಮಾ ನೋಡಿ ಮುಗಿಸಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಒಂದು 5 ಅವರ್ 10 ಅವರ್ ಸೈಲೆನ್ಸ್ ಬೇಕು ಅನ್ನಿಸ್ತದೆ ಸಿನಿಮಾ ನೋಡಾದ್ಮೇಲೆ. ಅಷ್ಟು ದೀರ್ಘವಾಗಿ ಕಾಣುತ್ತೆ. ತುಂಬ ಏನೋ ತಮಾಷೆಯಾಗಿ ಶುರುವಾಗುವಂಥ ಸಿನಿಮಾ ಸೀರಿಯಸ್ ಆಗಿ ಯಾವ ರೀತಿ ಎಮೋಷ್ನಲ್ ಆಗಿ ಇಡೀ ಥಿಯೇಟ್ರನ್ನೇ ಆವರಿಸ್ಕೊಂತು ಅಂತಂದರೆ, ಥಿಯೇಟ್ರಲ್ಲಿ ಇದ್ದವ್ರು ಅಷ್ಟು ಜನ ಮೌನ ಶರಣಾಗ್ಬಿಟ್ರು. ಏನೋ ಸಿನಿಮಾ ಮುಗಿದ ಮೇಲೆ ತುಂಬ ಹೊತ್ತು ಒಂದು ಅರ್ಧ ಗಂಟೆ ಎಲ್ಲರೂ ಅಲ್ಲೇ ಇದ್ದರು ಮಾತಾಡಿಕೊಂಡು. ಅದೇ ಸಿನಿಮಾದ ಗೆಲುವು ನನಗನ್ಸೋದು. ನಾನು ಹೆಚ್ಚು ಹೇಳೋದಿಲ್ಲ, ನಾನು ಅವತ್ತು ಹೇಳಿದ್ದೆ. ಇವತ್ತು ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ನಿರ್ದೇಶಕಗಳ ಹೆಸರುಗಳನ್ನ ಹೇಗೆ ನಮ್ಮ ಕನ್ನಡದ ಪೇಜ್ಗಳಲ್ಲಿ ಎಲ್ಲರೂ ಬರೀತಾ ಮೆನ್ಷನ್ ಮಾಡ್ತಾಯಿದ್ದೀರ, ಅದೊಂಥರ ಖುಷಿ ಕೊಡೋ ವಿಷಯನೇ. ಬಟ್ ಇವತ್ತು ನಮ್ಮ ಕನ್ನಡದ ಸಿನಿಮಾ ಒಂದು ಅಷ್ಟೇ ಅದ್ಭುತವಾಗಿ 1 ಕೋಟಿನಲ್ಲಿ 100 ಕೋಟಿ ಹೇಳುವಂಥ ವಿಷಯನ ಸಿನಿಮಾ ಮಾಡಿದ್ದಾರೆ. ಈ ಸಲ ನಮ್ಮದು ತಪ್ಪಾಗುತ್ತೆ. ಅಂದರೆ ಈ ಸಲ ಏನಾದರೂ ಈ ಸಿನಿಮಾ ನಾವು ಗೆಲ್ಸ್ಕೊಳ್ಳಿಲ್ಲ ಅಂತಂದರೆ ಬಹುಶಃ ನಾವು ಸೋತಂಗೆ ಆಗ್ಬಿಡ್ತದೆ. ನಾವು ಸೋಲೋದು ಬೇಡ ಕನ್ನಡಿಗರಾಗಿ. ನೀವು ಯಾರೂ ಆ ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಹೆಬ್ಬುಲಿ-ಕಟ್ ಅನ್ನುವಂಥ ಸಿನಿಮಾ ಇದು ಕೇವಲ ಒಂದು ಕಮರ್ಷಿಯಲ್ ಆಗಿ ಒಂದು ಹೆಬ್ಬುಲಿ ಕಟ್ ಮಾಡಿಸ್ಕೋಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ಮಾಡುವಂಥ ಸಿನಿಮಾ ಅಲ್ಲ. ಅದನ್ನು ಮೀರಿದಂಥ ಭಾಳ ದೊಡ್ಡ ವಿಷಯ ಸಿನಿಮಾದೊಳಗಡೆ ಇದೆ. ಅದು ಯಾಕೆ ಅನ್ನೋದು ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಭೀಮ್ರಾವ್ ಉತ್ತರ ಕರ್ನಾಟಕದ ರಾಯಚೂರಿಂದ ಬಂದು ಈ ಊರಲ್ಲಿ ಕನಸು ಕಾಣ್ತಾ ಬದುಕು ಕಾಣ್ತಾ ಯಾವುದೋ ಒಂದು ಸ್ಟ್ರಾಂಗ್ ಆದ ವಿಷಯನ ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಮೌನೇಶ ಹೊಸದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾನೆ ಹೀರೋ ಆಗಿ. ಲೂಸಿಯಾದಲ್ಲಿ ನನ್ನನ್ನೇ ನೋಡಿದ್ರು ನೀವು, ಡ್ರಾಮಾದಲ್ಲಿ ನನ್ನನ್ನೇ ನೋಡಿದ್ರು ನೀವು. ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ನ ಅವ್ನು ಮಾಡಿದ್ದಾನೆ. ಅದಕ್ಕೆ ಅಪ್ರಿಷಿಯೇಷನ್ ಸಿಗಲೇಬೇಕು, ಅವ್ನು ಗೆಲ್ಲಲೇಬೇಕು. ಅದು ಮಾಂತು ಉತ್ತರ ಕರ್ನಾಟಕದ ಇನ್ನೊಬ್ಬ ಹುಡುಗ. ನಾನು ಉತ್ತರ ಕರ್ನಾಟಕ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದು ತಿಳ್ಕೊಳ್ಳಿ, ಉತ್ತರ ಕರ್ನಾಟಕದ ಭಾಗಕ್ಕೆ ಇದುವರೆಗೂ ಸಲ್ಲಬೇಕಾದ ಸಿನಿಮಾಗಳ ಸಕ್ಸಸ್ ಆಗಲಿ, ಅಲ್ಲಿ ಜನಕ್ಕೆ ಸಿಗಬೇಕಾದ ಏನು ಮಾನ್ಯತೆ ಆಗಲಿ ಸಿಕ್ಕಿಲ್ಲ. ಅದು ನಾವೀಗ ಮಾಡಬೇಕು. ಆ್ಯಂಡ್ ಉತ್ತರ ಕರ್ನಾಟಕದವ್ರು ನೋಡೋದು ಅಷ್ಟೇ ಅಲ್ಲ ಈ ಸಿನಿಮಾನ, ಇಲ್ಲಿ ಭಾಗದವ್ರು ಎಲ್ಲರೂ ನೋಡ್ಬೇಕು ಈ ಸಿನಿಮಾನ. ಆ್ಯಂಡ್ ಅಫ್ಕೋರ್ಸ್ ಮಾಂತು ಎಕ್ಸಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನವನೀತ್ ಅವ್ರ ಮ್ಯೂಸಿಕ್ ಹಾಕ್ಬೋದು. ಆ್ಯಂಡ್ ಆಫ್ಟರ್ ಲೂಸಿಯಾ ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಲೂಸಿಯಾ ಮತ್ತು ತಿಥಿ. ಆ್ಯಂಡ್ ಸಾಕಷ್ಟು ಸಿನಿಮಾ ಇದೆ ಕನ್ನಡದಲ್ಲಿ. ಅದೆಲ್ಲ ಆದಮೇಲೆ ನೀವು ಈಗ ಪಾರಂಜಿತ್ತು ಮತ್ತು ವೆಟ್ರಿಮಾರನ್ ಹೆಸರು ಹೇಳ್ತೀರಿ ಎಲ್ಲರೂ. ನಮ್ಮ ಸಿನಿಮಾ ನೋಡಿ, ಅವ್ರ ಹೆಸರು ಹೇಳಬಾರ್ದು ಅಂತಲ್ಲ, ಅವರು ಒಳ್ಳೆ ನಿರ್ದೇಶಕರೇ. ಬಟ್ ನಮ್ಮ ಸಿನಿಮಾ ನೋಡಿ ನೆಕ್ಸ್ಟ್ ಭೀಮ್ರಾವ್ ಹೆಸರು ಹೇಳ್ತೀನಿ. ಅಂಥ ಸಿನಿಮಾ ಆಗಿದೆ. ಯಾವುದೋ ನಮ್ಮ ಹೆಬ್ಬುಲಿ-ಕಟ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವತ್ತು ಪ್ರೆಸೆಂಟ್ ಮಾಡಬೇಕಾದ್ರೆ ಹೇಳಿದ್ದೆ, ಭಾಳ ಪ್ರೀತಿಯಿಂದ ಹೆಮ್ಮೆಯಿಂದ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಅಂತ. 100% ಯಾಕೆ ಅಂತ ಸಿನಿಮಾ ನೋಡಿದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಒಂದು ಬ್ಯೂಟಿಫುಲ್ ಸಿನಿಮಾನ ಕನ್ನಡ ಜನತೆಗೆ ಕನ್ನಡ ಕೊಟ್ಟಿದ್ದೀರಾ. ನಿಮಗೆ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಇಡೀ ತಂಡಕ್ಕೆ ಎಲ್ಲರೂ ಸಖತ್ತ ಮಾಡಿದ್ದೀರಾ. ನಿಮಗೆಲ್ಲ ಒಳ್ಳೆಯದಾಗಲಿ, ಈ ಸಿನಿಮಾ ಗೆಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.